ಒಂದು ಸಣ್ಣ ಹುಡುಗ 6-7ನೇ ಕ್ಲಾಸ್ ಓದುವಂತ ಒಂದು ಸಣ್ಣ ಮಗು ಬ್ರಿಟಿಷರ ಕಚೇರಿಯ ಮೇಲೆ ಹೋಗಿ ಭಾರತದ ಧ್ವಜ ಹಾರಿಸ್ತು. ದೊಡ್ಡವರೆಲ್ಲ ನಾ ಹೇಳೋದು, 6-7ನೇ ಕ್ಲಾಸ್ ಓದುವಂತ ಮಗು ಹೋಗಿ ಬ್ರಿಟಿಷರ ಆಡಳಿತ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತು. ಬ್ರಿಟಿಷರು ಆ ಹುಡುಗ ಗುಂಡು ಹಾಕಿದ್ರು. ಆ ಹುಡುಗನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆ ಹುಡುಗ ಹಿ ವಾಸ್ ಇನ್ ಕೋಮಾ. ಆ ಮಗು ಕೋಮಾದೊಳಗಿತ್ತು. ಸ್ವಲ್ಪ ಪ್ರಜ್ಞೆ ಬಂದ ಮೇಲೆ ಕೇಳ್ತಾನೆ, ನನಗೆ ಎಲ್ಲಿ ಹಾಕ್ಯಾರ? ಅವ್ರು ಸುತ್ತ ಇದ್ದವ್ರು ಹೇಳ್ತಾರೆ, ನಿನಗೆ ದವಾಖಾನೆಯಲ್ಲಿ ಹಾಕ್ಯಾರ. ನಾ ಇಲ್ಯಾಕೆ ಬಂದೇನೆ? ಅವಾಗ ಹೇಳ್ತಾರ, ನೀನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರು ನೀನು ಗುಂಡು ಹಾಕಿದ್ರು, ಅದಕ್ಕೆ ಕೋಮಾದಾಗ ಹೋಗಿ ನೀನು. ಇಷ್ಟಂದ ತಕ್ಷಣ ನೇರವಾಗಿ ಆ ಹುಡುಗ ಕೇಳಿದ ಪ್ರಶ್ನೆ, ಬ್ರಿಟಿಷರು ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗೈತೋ ಅಥವಾ ಬೆನ್ನಾಗಿಂದ ಬಂದೈತು? ಡಾಕ್ಟರಿಗೆ ಆಶ್ಚರ್ಯ, ನೀನು ಈಗೋ ಆಗೋ ಒಂದು ಕ್ಷಣದಲ್ಲಿ ಸತ್ತು ಹೋಗ್ತೀಯಾ? ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಎದೆಯೊಳಗಿಂದ ಹೋದರೆ ಏನಾಗಬೇಕಾಗಿದೆ? ಬ್ರಿಟಿಷರ್ ಹಾಕಿದ ಗುಂಡು ನಿನ್ನ ಬೆನ್ನೊಳಗಿಂದ ಬಂದರೆ ಏನಾಗಬೇಕಾಗಿದೆ? ಇಲ್ಲ, ನೀವು ಮೊದಲು ಹೇಳಲೇಬೇಕು. ಯಾಕಂದ್ರ ಬ್ರಿಟಿಷರ್ ಹಾಕಿದ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ನನ್ನ ದೇಶದ ಜನರಿಗೆ ಗೊತ್ತಾಗ್ತದೆ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಡುವಾಗ ಅವರು ಗುಂಡು ಹಾಕ್ಯಾರ ಅಂತ ಗೊತ್ತಾಗ್ತೈತಿ. ಅಕಸ್ಮಾತ್ ಅವರು ಬೆನ್ನ ಹಿಂದೆ ಗುಂಡು ಹೋಗಿತ್ತು ಅಂದ್ರ ಅವರ ಗುಂಡಿಗೆ ಹೆದರಿ ಓಡಿ ಹೋಗುವಾಗ ಇವನು ಬೆನ್ನಿಗೆ ಗುಂಡು ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ನನ್ನ ರಾಷ್ಟ್ರದ ಜನತೆಗೆ ಹೋಗಬಾರದು ಅಂತ ಸಣ್ಣ ಮಗು ಅಂತಾರೆ. ಈ ಮಣ್ಣು ಎಷ್ಟು ದೊಡ್ಡದು